गुलबर्गा के मशहूर लेडीज फैशन शोरूम आकृति वन स्टॉप डेस्टिनेशन फॉर ऑल वुमेन्स एंड लेडीज वियर, जहां पर वर्ल्ड एनवायरनमेंट डे के मौके पे एक खास यादगार प्रोग्राम रखा गया था। इस मौके पर खास तौर पर चीफ गेस्ट रहे नितिन गुत्तेदार, एक्स-जेडपी प्रेसिडेंट कलबुर्गी, बीजेपी युवा नेता अफजलपुर, जगन्नाथ कोरल्ली, फॉरेस्ट ऑफिसर जनाब खालिद साहब, केएमपी कॉर्पोरेशन कॉर्पोरेटर संतोष गुत्तेदार, बिजनेसमैन बालकिशन पवार, ओनर ऑफ यूनिक स्टेशनरी ने यहाँ पर शिरकत की। इवेंट के अंदर खास तौर पर प्लांटेशन पर डिस्कस किया गया, ग्रीनरी के पर डिस्कस किया गया। आने वाले वक्त के अंदर जिस तरह से हमें फॉरेस्ट की ज़रूरत है, प्लांट्स की ज़रूरत है, ग्रीनरी की ज़रूरत है, इको फ्रेंडली माहौल बनाना बहुत ज़रूरी है, ये सारी बात की गई। और आए हुए मेहमानों का आकृति की टीम ने बड़े ज़ोरों शोरों से स्वागत किया है और जो सोसाइटी में सामाजिक जिम्मेदारी जो होती है उसके बारे में बताया। फॉरेस्ट ऑफिसर जगन्नाथ कोरोली ने बताया कि इस तरह की अवेयरनेस लोगों में होना बहुत ज़रूरी है ताकि लोग इन्वायरमेंट से अवेयर हो और आने वाले वक्त के अंदर ये सारी चीज़ें उनकी पर्सनैलिटी को डेवलप करता है। प्रोग्राम में शहर के कई सारे प्रमुख व्यक्तियों ने, महिलाओं ने और ग्राहकों ने भी हिस्सा लिया है। सभी ने आकृति के इस अनोखे प्रयास की सराहना की और शोरूम की तरफ दी हुई वर्ल्ड एनवायरनमेंट डे सेलिब्रेशन को खूब पसंद किया। फैशन के साथ साथ सामाजिक जिम्मेदारियां निभाने का संदेश देते हुए आकृति वन स्टॉप डेस्टिनेशन फॉर ऑल वुमेन्स एंड लेडीज वियर ने एक बार फिर सबका दिल जीता है। आइए देखते हैं। ಏನು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪ್ರಶಾಂತ್ ಸರ್ ಏನು ಈ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ತಮ್ಮ ಒಂದು ಮಳಿಗೆಯಿಂದ ಬರ್ತಕ್ಕಂಥ ಗ್ರಾಹಕರಿಗೆ ಸಸಿಗಳ ವಿತರಣೆ ಮಾಡ್ತಾ ಇದ್ದಾರೆ. ಇದೊಂದು ವಿನೂತನ ಮತ್ತು ಪ್ರತಿಯೊಬ್ಬರು ಏನು ಮಾಡಲೇಬೇಕಾದಂಥ ಕರ್ತವ್ಯ ಅದು ಅವ್ರು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಮೊದಲವಾಗಿ ಧನ್ಯವಾದಗಳು ತಿಳಿಸ್ತೀವಿ. ಭೂಮಿಯ ಮೇಲೆ ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಕಾಡು ನಾಶ ಆಗ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ಗಿಡಗಳ ನಡುವುದು, ಕಾಡಿನ ಅಭಿವೃದ್ಧಿ, ಪರಿಸರದ ಅಭಿವೃದ್ಧಿ ಭಾಳ ಕಡಿಮೆ ಆಗ್ತಾ ಇದೆ. ಇದರಿಂದ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ ಏನಂತಂದರೆ ಪ್ರತಿ ವರ್ಷ ಒಂದು ವರ್ಷ ಮಳೆ ಜಾಸ್ತಿ ಬರುತ್ತೆ, ಒಂದು ವರ್ಷ ಮಳೆ ಪೂರ್ತಿ ಕಡಿಮೆ ಬರುತ್ತೆ, ಒಂದು ವರ್ಷ ಪೂರ್ತಿ ಬರಗಾಲ ಇರುತ್ತೆ, ಗಾಳಿ ಕಲುಷಿತಗೊಂಡಿದೆ, ನೀರು ಕಲುಷಿತಗೊಂಡಿದೆ, ಇನ್ನೂ ಅನೇಕ ಪರಿಸರ ರಿಲೇಟೆಡ್ ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೀವಿ. ಇದಕ್ಕೆ ಕಾರಣ ಅಂತಂದರೆ ಪರಿಸರ ನಾಶ. ಈ ಪರಿಸರ ನಾಶ ಆಗ್ತಾ ಇದೆ, ಪರಿಸರನೂ ಸಹ ಮನುಷ್ಯನಿಗೆ ಎಚ್ಚರಿಕೆ ಕೊಡ್ತಾ ಇದೆ. ಈಗ ಲಾಸ್ಟ್ ಟೈಮ್ ಕೊರೋನಾ ಬಂತು, ಹೀಗೆ ಮನುಷ್ಯನಿಗೆ ಗೊತ್ತೇ ಇರಲಾರ್ದಂಥ ರೋಗ ರುಜಿನಗಳು ಮನುಷ್ಯನಿಗೆ ಸವಾಲು ಕೊಡ್ತಾ ಇದೆ. ಆದರೂ ಮನುಷ್ಯ ಇನ್ನೂ ಬುದ್ಧಿ ಕಲಿತಾ ಇಲ್ಲ. ಇದೊಂದು ವಿನೂತನ ಕಾರ್ಯಕ್ರಮ. ಇನ್ನೂ ಹೇಳಬೇಕಾದ್ರೆ ಭಾಳ ಇದೆ ಪರಿಸರ ರಿಲೇಟೆಡ್. ಇರಲಿ, ಒಂದು ಮರ ಒಂದು ಜೀವ ಅಂಥೇಳಿ ನಾವು ಎಲ್ಲರೂ ಒಂದು ಅಂದ್ಕೊಂಡಾಗ ಮಾತ್ರ ಪರಿಸರದ ಅಭಿವೃದ್ಧಿ ಆಗುತ್ತೆ. ಆ ಒಂದು ಮನೋಭಾವದಿಂದ ಎಲ್ಲರೂ ಸಸಿಗಳನ್ನು ಬೆಳೆಸೋಣ, ಪರಿಸರವನ್ನು ರಕ್ಷಿಸೋಣ ಅಂತೇಳಿ ಹೇಳುತ್ತಾ ಸರ್ ಅವರು ಈ ಒಂದು ಮಳಿಗೆಗೆ ನನಗೆ ಕರೆದಿದ್ದಕ್ಕಾಗಿ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಸರ್ ಅವರಿಗೆ ಧನ್ಯವಾದ ಹೇಳ್ತೇನೆ. ಅವರ ಒಂದು ಈ ಬಿಸ್ನೆಸ್ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀಲಿ ಅಂತೇಳಿ ಆಶಿಸ್ತೀನಿ. ಫಸ್ಟ್ ಟೈಮ್ ಆಕೃತಿಯಲ್ಲಿ ಭೇಟಿಯಾಗಿದ್ದು, ವಿಸಿಟ್ ಮಾಡಿದ್ದು. ಇಲ್ಲೆಲ್ಲ ಕಲೆಕ್ಷನ್ ಚೆನ್ನಾಗಿದೆ. ಯೂಶ್ವಲಿ ನನಗೆ ಇಲ್ಲಿ ಗುಲ್ಬರ್ಗದಾಗ ನಾನು ಸೈಜ್ ಸಿಗ್ತಿರ್ಲಿಲ್ಲ, ಬಟ್ ಇಲ್ಲೆಲ್ಲ ಸೈಜು ಇಟ್ಟಿದ್ದಾರೆ, ಚೆನ್ನಾಗಿದ್ದಾವೆ ಎಲ್ಲ ವಿಸಿಟ್. ನಾನು ಒಂದು ಗುಬ್ಬಿ ಸಾಕಿದೆ, ಅದು ಹಾರಿ ಹೋಯಿತು. ನಾನು ಒಂದು ಅಳಿಲು ಸಾಕಿದೆ, ಅದು ಹಾರಿ ಹೋಯಿತು. ನಾನು ಒಂದು ಮರ ನೆಟ್ಟೆ, ಗುಬ್ಬಿ ಅಳಿಲು ಎರಡೂ ವಾಪಸ್ ಬಂದವು. ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸುತ್ತೇವೆ. ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಜನರಿಗೆ ತಿಳಿಸುವುದೇ ಈ ದಿನದ ಉದ್ದೇಶವಾಗಿದೆ. ಪರಿಸರವು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದೆ. ಹಾಗಾದರೆ ಪರಿಸರ ಎಂದರೇನು? ಗಾಳಿ, ನೀರು, ಮಣ್ಣು, ಬೆಳಕು, ಪ್ರಾಣಿಗಳು ಹಾಗೂ ನಮ್ಮ ಸುತ್ತಮುತ್ತಲಿರುವ ಪ್ರಕೃತಿಯೇ ಪರಿಸರ. ಒಂದು ಮರ 100 ಜೀವಿಗಳಿಗೆ ಆಧಾರ ಎಂಬ ಮಾತಿನಂತೆ ಪ್ರತಿಯೊಬ್ಬರು ಕನಿಷ್ಠ ಒಂದು ಮರವನ್ನು ನೆಡಬೇಕು. ಇಂದು ನಾವೆಲ್ಲರೂ ಪರಿಸರವನ್ನು ರಕ್ಷಿಸಿದರೆ ಮುಂದಿನ ಪೀಳಿಗೆಗೆ ಉತ್ತಮ ಭವಿಷ್ಯವನ್ನು ನೀಡಬಹುದು. ಆದ್ದರಿಂದ ಇಂದು ಪರಿಸರ ಸಂರಕ್ಷಣೆಯ ಪ್ರತಿಜ್ಞೆಯನ್ನು ಮಾಡೋಣ ಮತ್ತು ಹಸಿರು ಭೂಮಿಯನ್ನು ನಿರ್ವಹಿಸಲು ಕೈ ಜೋಡಿಸೋಣ. ಇಲ್ಲಿಯವರೆಗೂ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ. ಈ ಥರದ್ದು ಶೋರೂಮ್ ಇರಲಿಲ್ಲ. ಈ ಥರದ್ದು ಶೋರೂಮ್ ನೋಡಿ ನಮ್ಗೆ ಭಾಳ ಖುಷಿ ಆಯಿತು. ಮತ್ತು ಎಲ್ಲ ಕ್ವಾಲಿಟಿ ವೈಸ್ ಆಗಲಿ ತುಂಬ ಚೆನ್ನಾಗಿದೆ ಬಟ್ಟೆ. ಪ್ರೈಸ್ನೂ ಕೂಡ ರೀಸ್ನೇಬಲ್ ಇದೆ. ಭಾಳ ಖುಷಿ ಆಯಿತು ನಮಗೆ ವಿಸಿಟ್ ಮಾಡಿ.